ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಿರೇಹಟ್ಟಿಹೊಳಿಯಲ್ಲಿ ಗ್ರಾಮದ ಸರ್ವ ಗ್ರಾಮಸ್ಥರು ಏರ್ಪಡಿಸಿದ್ದ ಗ್ರಾಮದೇವಿ ದೇವಸ್ಥಾನದ ಅಭಿವೃದ್ಧಿಯ ಕಾಮಗಾರಿಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ನಂತರ ಹಿರೇಹಟ್ಟಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜು ಹಟ್ಟಿಹೊಳಿ, ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರುವ ಅಭಿವೃದ್ಧಿ ತಾರತಮ್ಯ ಸರಿಪಡಿಸಿ ಅಖಂಡ ಕರ್ನಾಟಕವೇ ಇರಲಿ ಎಂದಿದ್ದಾರೆ. ಒಂದು ರೀತಿ ಉದ್ಘಾಟನೆ ಆಗಿತ್ತು, ಸಾಕಷ್ಟು ಮರೀಚಿಕೆ ಆಗಿತ್ತು, ತುಂಬಾ ಜಲ್ವಂತ ಆಗಿತ್ತು. ಅಂಥದ್ರಲ್ಲಿ ಅವರು ವಿಶೇಷ ಅನುದಾನ ಕೊಟ್ಟು ಸಾಕಷ್ಟು ಶ್ರಮ ವಹಿಸಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದಾರೆ, ಅದಕ್ಕೆ ಶ್ರಮ ವಹಿಸಿದ್ದಾರೆ. ಜೊತೆಗೆ ಗ್ರಾಮದೇವಿ ಒಂದು ರೀತಿ ದೇವಸ್ಥಾನ ಕಟ್ಟಲಿಕ್ಕೂ ಸಹ ಇವತ್ತು ಸಭೆ ನಡೆಸಿದ್ದಾರೆ. ಸ್ವತಃ ಚಂದ್ರರಾಜ್ ಹಟ್ಟಿಹೊಳಿ ಅವರು ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಇವತ್ತು ಮೊನ್ನೆ ನಡೆದಂಥ ನಮ್ಮ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರಣಾಂತರದಿಂದ ನಮಗೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ರು. ಕಾರಣಾಂತರಗಳಿಂದ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಗ್ರಾಮದೇವಿ ಮಂದಿರದ ಒಂದು ಜೀರ್ಣೋದ್ಧಾರದ ಒಂದು ಕೆಲಸ ನಿಮಿತ್ತ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಾಗ ಪಕ್ಕದಲ್ಲಿರುವಂಥ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ. PDO ಅವರು ಕೂಡ ಅದಾರ. ಭಾಳ ಅದ್ಭುತವಾಗಿ ಈ ಒಂದು ಬಿಲ್ಡಿಂಗನ್ನು ನೂತನವಾಗಿ ಕಟ್ಟಿದರು. ಏನು ನಮ್ಮ ಜನರ ಒಂದು ಸೇವೆಗಾಗಿ ಈ ಒಂದು ಕಾರ್ಯಾಲಯ ಕೆಲಸ ಮಾಡಬೇಕು, ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಾವು ಎಲ್ಲ ರೀತಿಯ ಸಹಕಾರ ಮತ್ತು ಅವರ ಕೆಲಸಗಳನ್ನು ಮಾಡಿಕೊಡ್ಬೇಕಂತ ಅಧ್ಯಕ್ಷರಾದಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಮತ್ತು PDO ಅಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಗ್ರಾಮದ ಜನರಿಗೆ ಈ ನೂತನವಾದ ಕಟ್ಟಡದಿಂದ ಅನುಕೂಲ ಆಗ್ಬೇಕಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 17 ವರ್ಷದ ನಂತರ ಹಿರೇಹಟ್ಟಿಹೊಳಿ ಗ್ರಾಮ ದೇವಿಯ ಜಾತ್ರೆಯನ್ನು ಮಾಡಬೇಕಂತ ಜಾತ್ರಾ ಕಮಿಟಿ ಇರ್ಬೋದು, ಗುಡಿ ಕಮಿಟಿ ಇರ್ಬೋದು, ಮತ್ತು ಗ್ರಾಮದ ಎಲ್ಲ ಪಂಚರು ಹಿರಿಯರು ಒಂದು ನಿರ್ಧಾರ ಮಾಡಿದಾಗ ಕೆಲವೊಂದು ಕೆಲಸಗಳು ಅಲ್ಲಿ ಆ ದೇವಸ್ಥಾನದ ಕೆಲಸಗಳು ಬಾಕಿ ಇದಾವೆ. ಗೋಪುರ ಕಟ್ಟೋದಿರ್ಬೋದು, ಸುತ್ತಲೂ ಪ್ಯಾರಾಪೀಟ್ ಕಟ್ಟೋದು, ಮತ್ತು ಮಂದಿರದ ಒಳಗಡೆ ಗ್ರಾನೈಟ್ ಫಿಕ್ಸಿಂಗು ಮತ್ತು ಸುಣ್ಣ ಬಣ್ಣ ಲೈಟ್ ವ್ಯವಸ್ಥೆ ಇಂಥ ಕೆಲಸಗಳು ಬಾಕಿ ಇರೋದ್ರಿಂದ ಇವತ್ತು ನಾವು ಖುದ್ದಾಗಿ ಭೇಟಿ ನೀಡಿ ಎಲ್ಲ ಗ್ರಾಮದ ಹಿರಿಯರ ಜೊತೆಗೂಡಿ ನಾವು ಆ ಕೆಲಸಗಳನ್ನು ಯಾವ ರೀತಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಇವತ್ತು ಆ ಗೋಪುರ ಕಟ್ಟವಣಿಗೆ ಎಲ್ಲ ಜಾತ್ರಾ ಕಮಿಟಿ ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅವನಿಗೆ ನಾವು ಅಡ್ವಾನ್ಸ್ ಕೊಟ್ಟು ಗೋಪುರ ಕಟ್ಟಲಿಕ್ಕೆ ಕೆಲಸ ಪ್ರಾರಂಭ ಮಾಡ್ತಾಯಿದ್ವಿ. ಪ್ಯಾರಾಪೀಟದ ಕೆಲಸ ಪ್ರಾರಂಭ ಮಾಡ್ತಾಯಿದ್ವಿ. ಮತ್ತು ಇನ್ನುಳಿದಂತೆ ಗ್ರಾನೈಟ್ ಕೆಲಸ ಕೂಡ ಇನ್ನು ಕೆಲವು ದಿನಗಳಲ್ಲಿ ಮುಗಿಸಿ ಅತ್ಯಂತ ವಿಜೃಂಭಣೆಯಿಂದ ಬರುವ ವರ್ಷದಲ್ಲಿ 26ರಲ್ಲಿ ಗ್ರಾಮ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ 17 ವರ್ಷದ ನಂತರ ನಾವು ಮಾಡ್ಬೇಕಂತ ಇವತ್ತೆಲ್ಲರೂ ನಿರ್ಧಾರ ಮಾಡಿದೆವು. ಮನೆ ಪ್ರಶ್ನೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಬಿಟ್ಟು ಕಾಗೆ ಅವರು ಪತ್ರ ಬರೆದಿದ್ದಾರೆ ಸರ್. ವಿಶೇಷವಾಗಿ ತಾವು ಸಹ ಸರ್ಕಾರದ ಪ್ರತಿನಿಧಿ, ನಮ್ಮ ಪ್ರತಿಕ್ರಿಯೆ ನೋಡಿ, ಕಾಗೆ ಅವರು ಯಾವ ಒಂದು ಸಂದರ್ಭದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರಂತ ನಂಗೆ ಗೊತ್ತಿಲ್ಲ. ಅವ್ರನ್ನೇ ಹೋಗಿ ತಾವು ಸ್ಪಷ್ಟೀಕರಣ ಕೇಳಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕನ್ನೋದು ಇದು ಇವತ್ತಿನ ಕೂಗಲ್ಲ, ಬಹಳ ದಿವಸದ ಕೂಗು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಹಿಡ್ಕೊಂಡು ಧಾರವಾಡ ಜಿಲ್ಲಾ ಹಿಡ್ಕೊಂಡು ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಹೆಚ್ಚಿನ ನೀರಾವರಿ ಒಂದು ಕೆಲಸಗಳು ಬರಬೇಕು, ಹೆಚ್ಚಿಗೆ ನಮಗೆ ಡೆವಲಪ್ಮೆಂಟ್ ಆಗಬೇಕು. ಇವಾಗ ಬೆಳಗಾವಿಯನ್ನು 2ನೇ ರಾಜಧಾನಿ ಅಂತ ನಾವು ಗುರುತಿಸಿದ್ದೇವೆ. ಇಲ್ಲೇ ಸುವರ್ಣಸೌಧ ಕಟ್ಟಿದ್ದೇವೆ. ಆದರೆ ಸುವರ್ಣಸೌಧಕ್ಕೆ ಕೆಲವೊಂದು ಸರ್ಕಾರಿ ಕಚೇರಿಗಳು ಸ್ಥಳಾಂತರ ಆಗಬೇಕು. ಇಲ್ಲಿರುವಂಥ ಕೇನ್ ಕಮಿಷನರ್ ಒಂದು ನಿಜಲಿಂಗಪ್ಪ ಸಕ್ಕರೆ ಇನ್ಸ್ಟಿಟ್ಯೂಟ್ ಐತಿ, ಅಲ್ಲಿ ಬೆಂಗಳೂರಿನಲ್ಲಿ ಕೂಡುವಂಥ ಒಂದು ಸಕ್ಕರೆ ಇಲಾಖೆಯ ಕಮಿಷನರೇಟು ಇಲ್ಲಿ ಆಗಬೇಕಂತೂ ಕೂಡ ಬೇಡಿಕೆ ಐತಿ. ಸಾಕಷ್ಟು ಇಲಾಖೆಗಳು ಬೆಳಗಾವಿಗೆ ಬರ್ಬೇಕಂತಿದೆ, ಕೂಗಿದೆ. ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವು ವಿಶೇಷವಾಗಿ ಹೆಚ್ಚಿಗೆ ಅನುದಾನವನ್ನು ಕೊಡಬೇಕು. ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಒಂದು ಸಪ್ರೇಟ್ ಸಚಿವಾಲಯವನ್ನು ತಾವು ನಿರ್ಮಾಣ ಮಾಡಿದ್ದೀರಾ, ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ತಾವು ಆದ್ಯತೆ ಕೊಡಬೇಕಂತ ಕೂಗೈತಿ. ಆ ಕೂಗಿಗೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ. ಇನ್ನು ಉತ್ತರ ಕರ್ನಾಟಕವನ್ನು ಸಪರೇಟ್ ರಾಜ್ಯವನ್ನಾಗಿ ಘೋಷಿಸಬೇಕಂತ ಏನಿದೆ ಕಾಗೆ ಅವ್ರದ್ದು, ಅದು ಅವ್ರ ವೈಯಕ್ತಿಕ ಹೇಳಿಕೆ. ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಇನ್ನೂ ಜಾಸ್ತಿ ಅನುದಾನ ಸಿಗಬೇಕು, ಆ ಕೂಗಿಗೆ ನನ್ನ ಬೆಂಬಲ ಇದೆ. ಈ ಸಂದರ್ಭದಲ್ಲಿ ಮುಖಂಡೆಯರು ಆದ ಸವಿತಾ ಹಟ್ಟಿಹೊಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ ಲವಗಿ, ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ, ಅಭಿಯಂತರು ಆದ ರವೀಂದ್ರ ಗಡಾದ್, ಅಶೋಕ್ ಪಾಟೀಲ್ ಸೇರಿ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.